ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗನಿಂದ ಅಪ್ಪನಿಗೂ ಕೂಡ ಸಹಜವಾಗಿ ಆಪತ್ತು ಎದುರಾಗಿದೆ. ಇಂದು ಎಚ್.ಡಿ. ರೇವಣ್ಣ ನಿರೀಕ್ಷಣಾ ಜಾಮೀನಿನ ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಇವತ್ತೇ ಡಿಸೈಡ್ ಆಗುತ್ತೆ ಅವರ ಹಣೆ ಬರಹ ಅಂತ ಹೇಳಲಾಗ್ತಾ ಇದೆ. 376 ಸೆಕ್ಷನ್ ಸೇರಿಸೋದಕ್ಕೆ ಜೆಎಂಎಫ್ಸಿ ಕೋರ್ಟ್ಗೆ ಎಸ್ಐಟಿ ಮನವಿ ಕೂಡ ಮಾಡಿಕೊಂಡಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 376 ಸೆಕ್ಷನ್ ಆದ್ರೆ ರೇವಣ್ಣನಿಗೆ ನಿರೀಕ್ಷಣಾ ಜಾಮೀನು ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಮಾತ್ರ ಇಲ್ಲಿ ಪ್ರಕರಣ ದಾಖಲಾಗಿಲ್ಲ. ಸಹಜವಾಗಿ ಅವರ ತಂದೆ ರೇವಣ್ಣ ವಿರುದ್ಧವೂ ಕೂಡ ಒಂದು ಪ್ರಕರಣ ದಾಖಲಾಗಿದೆ. ಅವರು ಕೂಡ ಈ ರೀತಿ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂಥ ಆರೋಪ. ಹಾಗಾಗಿ ಬಂಧನದ ಭೀತಿ ಹಿನ್ನೆಲೆಯಲ್ಲಿ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಅದೇ ಇವತ್ತು ವಿಚಾರಣೆಗೆ ಬರೋದು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಏನ್ ನಿರೀಕ್ಷೆ ಮಾಡಬಹುದು? ರೇವಣ್ಣ ಅವರಿಗೆ ಆಪತ್ತಾ ಅಥವಾ ನಿರೀಕ್ಷಣಾ ಜಾಮೀನು ಸಿಗಬಹುದಾ? ಒಟ್ನಲ್ಲಿ ಈ ಸೆಕ್ಷನ್ ಅಡಿ ಪ್ರಕರಣ ದಾಖಲಾಗಿದೆಯಲ್ಲ, ಸೆಕ್ಷನ್ ಏನ್ ಹೇಳುತ್ತೆ? ಎಷ್ಟರ ಮಟ್ಟಿಗೆ ಅವರಿಗೆ ಜಾಮೀನು ಸಿಗೋ ಸಾಧ್ಯತೆ ಇದೆ ಅಂತ ಈ ಪ್ರಕರಣದಲ್ಲಿ? ಶ್ರುತಿ, ಹಾಸನ ಅಶ್ಲೀಲ ವಿಡಿಯೋಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಎಚ್.ಡಿ. ರೇವಣ್ಣ, ಸಂಸದ ಪ್ರಜ್ವಲ್ ರೇವಣ್ಣ ಇಬ್ಬರಿಗೂ ಒಂದು ಬಂಧನದ ಕುಣಿಕೆ ಸಾಕಷ್ಟು ಬಿಗಿಯಾಗಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾಗಿ ಕಾರಣಗಳನ್ನು ಕೊಡ್ತಾ ಹೋದರೆ ಏನು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಯಾಕೆ ಬಂಧನ ಮಾಡ್ತಾರಂತೆ ಮೊದಲಿಗೆ ನೋಡೋದಾದರೆ, ಅವ್ರ ಮೇಲೆ 2ನೇ FIR ದಾಖಲಾಗಿದೆ. CID ಸೈಬರ್ ಠಾಣೆಯಲ್ಲಿ ಸಂತ್ರಸ್ತೆಯೊಬ್ಬರು ನೀಡಿದಂಥ ದೂರನ್ನು ಆಧರಿಸಿ FIR ದಾಖಲು ಮಾಡಲಾಗಿದೆ. ಈ ಒಂದು FIRನಲ್ಲಿ IPC ಸೆಕ್ಷನ್ 376 1 ಮತ್ತು 2N ಅಂತೇಳಿ ಹಾಕಲಾಗಿದ್ದಾರೆ. ಅಂದರೆ ಈ ಸೆಕ್ಷನ್ ಏನು ಹೇಳುತ್ತೆ, ಒಬ್ಬ ಮಹಿಳೆ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡುವಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಕಿರ್ತಕ್ಕಂಥ ಸೆಕ್ಷನ್. ಇದರಲ್ಲಿ ಕನಿಷ್ಠ 10 ವರ್ಷ ಶಿಕ್ಷೆ ಜೊತೆಗೆ ಗರಿಷ್ಠ ಜೀವಾವಧಿ ಶಿಕ್ಷೆಯನ್ನು ಕೂಡ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಆರೋಪ ಸಾಬೀತಾದರೆ ವಿಧಿಸಬಹುದು. ಜೊತೆಗೆ ಇದರ ಜೊತೆಗೆ 354B ಮತ್ತು 354C 506 ಈ ಸೆಕ್ಷನ್ಗಳನ್ನು ಸಹ ಹಾಕಿರ್ತಕ್ಕಂಥದ್ದು. ಹೀಗಾಗಿ ಇದು ಏನು ತೀರಾ ಅವಶ್ಯಕತೆ ಇರುತ್ತೆ ಈ ಒಂದು ಪ್ರಕರಣದಲ್ಲಿ ಆರೋಪಿಯ ಬಂಧನ. ಹೀಗಾಗಿ ಇದಕ್ಕೆ ಸಂಬಂಧಿಸಿದಂತೆ ಲುಕೌಟ್ ನೋಟಿಸ್ ಕೂಡ SITಯಿಂದ ಜಾರಿ ಆಗಿರ್ತಕ್ಕಂಥದ್ದು. ಈಗ ಯಾವುದೇ ಕ್ಷಣದಲ್ಲಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಕಾಲಿಟ್ಟರೆ ಅವರ ಬಂಧನ ಆಗೋದು ಬಹುತೇಕ ಖಚಿತ ಆಗಿರ್ತಕ್ಕಂಥದ್ದು ಒಂದು ಕಡೆಯಾದರೆ, ಇನ್ನೊಂದು ಕಡೆ ಏನು ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿತ್ತು ಲೈಂಗಿಕ ದೌರ್ಜನ್ಯಗಳ ಆರೋಪ ಅಡಿಯಲ್ಲಿ ಪ್ರಕರಣ. ಇದರಲ್ಲಿ ಶಾಸಕ ಎಚ್.ಡಿ. ರೇವಣ್ಣ ಅವರನ್ನು A1 ಆರೋಪಿಯನ್ನಾಗಿ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಎಚ್.ಡಿ. ರೇವಣ್ಣ ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹಾಕಿದ್ರು. ಇದನ್ನು ವಿಚಾರಣೆಗೆ ಕೈಗೆತ್ತಿಕೊಂಡಂಥ ನ್ಯಾಯಾಲಯ ಈ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಜಾಮೀನು ಸಿಗುತ್ತಲ್ಲ ಅಂತೇಳಿ ಪ್ರಶ್ನೆ ಮಾಡ್ತು. ಈ ಸಂದರ್ಭದಲ್ಲಿ SPP ಒಂದು ಮಾಹಿತಿಯನ್ನು ಕೊಡ್ತಾರೆ. JMFC ಕೋರ್ಟ್ನಲ್ಲಿ ಈ ಒಂದು FIRಗೆ ಸಂಬಂಧಿಸಿದಂತೆ 376 ಸೆಕ್ಷನ್ ಹಾಕಲು ಮನವಿ ಮಾಡಿಕೊಳ್ಳಲಾಗಿದೆ ಅಂತ ಹೇಳ್ತಾರೆ. ಹೀಗಾಗಿ ಇದನ್ನ ನೋಡಿಕೊಂಡು ಇವತ್ತಿಗೆ ವಿಚಾರಣೆಯನ್ನು ಮುಂದೂಡಿರ್ತಕ್ಕಂಥದ್ದು. ಒಂದು ವೇಳೆ 376 ಹಾಕಿದ್ದೆ ಆದರೆ ರೇವಣ್ಣ ಬಂಧನ ಕೂಡ ಸಾಧ್ಯತೆ ಇರತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.